ಅಂತರಿಗೆ ಅವ್ರೇನು ಸರ್ಕಾರದಿಂದ ಫಂಡ್ ತಗೊಂತಿಲ್ಲಪ್ಪ, ಅವರು ಅಲ್ಲಿ ಉತ್ಪಾದನೆಯಿಂದಲೇ ಮಾಡ್ತಾವ್ರೆ ಅಂತ ಯಾವುದಾದ್ರೂ ಒಂದು KVK ಇದೆಯಾ? ಅಥವಾ ಈ ದೇಶದಲ್ಲಿ ಯಾವುದಾದ್ರೂ ಒಂದು ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಒಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಥವಾ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಯಾವುದಾದ್ರೂ ಲಾಭದಲ್ಲಿದೆಯಾ? ಸರ್ಕಾರಗಳು ನಮ್ಮ ಬಳಿನೇ ಬರ್ತವೆ. ನಾವೇನು ಸರ್ಕಾರದ ಬಳಿ ಹೋಗಿ ಗುಲಾಮ್ರಂಗೆ ಕೈಯೊಡ್ಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ಏನಾಗೈತೆ ಅಂದರೆ ಸಾಲ ಕೊಟ್ಟು ಅಭಿವೃದ್ಧಿ ಮಾಡ್ತೀವಿ, ಸಾಲ ಕೊಟ್ಟು ರೈತನನ್ನು ಶ್ರೀಮಂತ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಆಹಾರನೂ ನಾವೇನು ಕೊಡ್ತಾ ಇಲ್ಲ, ವಿಷನೇ ಕೊಡ್ತಾ ಇರೋದು. ಕೃಷಿ ವಿಷಮುಕ್ತ ಕೃಷಿ ಇದಕ್ಕೆ ನಾನು ಪ್ರಭಾವಿತರಾಗಿದ್ದು ಹೆಂಗೆ ಅಂತ ಅಂದರೆ, ನಾವು ಒಂದು ಹೊಸ ತೋಟ ಮಾಡಿದ್ವಿ. ಅದು ಈಗ ನನ್ನ ತಮ್ಮನ ಭಾಗಕ್ಕೆ ಹೋಗಿದೆ, ನನ್ನ ತಮ್ಮ ಮಕ್ಕಳು ನೋಡ್ಕೊತಾವ್ರೆ. ಅಲ್ಲಿ ಪ್ರಾರಂಭದಲ್ಲಿ ನಮಗೆ ಇದ್ರ ಬಗ್ಗೆ ಅಷ್ಟು ರಾಸಾಯನಿಕಗಳ ಬಗ್ಗೆ ಗೊತ್ತಿರಲಿಲ್ಲ. ಪ್ರಾರಂಭದಲ್ಲಿ ನಮಗೇನಾಯ್ತು ಅಂತ ಅಂದರೆ, ಹೊಸದಾಗಿ ಒಂದು ಬಾಳೆ ನೆಟ್ಟಿದ್ವು ಆ ತೋಟದಲ್ಲಿ. ಆ ಬಾಳೆಗೆ ಪ್ರಾರಂಭದಲ್ಲಿ ರೋಗ ಕಾಣಿಸ್ಕಂತು, ಹೂವು ಬರ್ತಾಯಿದ್ವು. ಆ ಹಂತದಲ್ಲಿ ಒಂದಕ್ಕೆ ರೋಗ ಕಾಣಿಸ್ಕಂತು. ಆ ರೋಗ ಕಾಣಿಸ್ಕೊಂಡ ಸಂದರ್ಭದಲ್ಲಿ ಎತ್ತಿನ ಗಾಡಿ, ಟ್ರ್ಯಾಕ್ಟರ್ಗಳು ಆ ಥರದ್ದೆಲ್ಲ ಇರಲಿಲ್ಲ. ಆವಾಗ ನಾವು ನಮ್ಮ ತಂದೆನ ಅಲ್ಲಿ ಗೊಬ್ಬರ ಕೊಡಿಸಿ ಗೊಬ್ಬರ ಹೊಡಿಯೋಣ ಅಂತ ಅಂದ್ವಿ. ಅವರು ಇಲ್ಲ ಈಗ ಆಗಲ್ಲ, ರಾಸಾಯನಿಕ ಹಾಕ್ಸಿ ಅಂತ ಅಂದರು. ನಾವು ರಾಸಾಯನಿಕ ಹಾಕೋದ್ರಿಂದ ರೋಗಗಳು ಬರುತ್ತೆ ಅಂತ ಗೊತ್ತಿರಲಿಲ್ಲ. ಬರಬಹುದು ಅನ್ನೋ ಅನುಮಾನ ಕಾಡ್ತಾ ಇತ್ತು ಆ ಸಂದರ್ಭದಲ್ಲಿ, 90, 91, 92 ಆ ಸಂದರ್ಭದಲ್ಲಿ. ಹಾಗಾಗಿ ರಾಸಾಯನಿಕಗಳಿಂದ ಹೊರಬರಬೇಕು, ಅದನ್ನು ಕಡಿಮೆ ಮಾಡಬೇಕು, ಬಿಡಬೇಕು ಅನ್ನೋ ಸ್ಟೇಜ್ಗೆ ನಾವು ಹೋಗಿರಲಿಲ್ಲ ಆಗ 90, 91ರಲ್ಲಿ. ಅದರಿಂದ ಕೆಟ್ಟ ಪರಿಣಾಮಗಳಾಗುತ್ತೆ ಅಂತ ನನ್ನ ಮನಸ್ಸಿಗೆ ಬಂದಿತ್ತು. ಹಂಗಾಗಿ ನಾವು ರಾಸಾಯನಿಕ ಹಾಕೋದು ಬೇಡ, ದನಿ ಗೊಬ್ಬರಗಳು ಹಾಕೋದು ಅಂತ. ಅವಾಗ ನಮ್ಮ ತಂದೆ ಇಲ್ಲ ಬೇಡ, ಈಗ ನಾವು ತರೋಕ್ಕಾಗಲ್ಲ, ಅಲ್ಲಿಂದ ಹೊಡಿಯೋಕ್ಕಾಗಲ್ಲ, ಎಲ್ಲ ಸಮಸ್ಯೆ ಆಗುತ್ತೆ, ರಾಸಾಯನಿಕ ಹಾಕು ಅಂತ ಅಂದರು. ನಾನು ರಾಸಾಯನಿಕ ಹಾಕಲಿಲ್ಲ. ಆದರೆ ನಮ್ಮ ತಂದೆ ಏನು ಮಾಡಿದ್ರು ಅಂತ ಅಂದರೆ, ನಾನು ಬಿಟ್ಬಿಟ್ಟು ನಾನು 3 ವರ್ಷ ಹಗಲು ರಾತ್ರಿ ಅಲ್ಲಿ ಕಷ್ಟಪಟ್ಟು ಒಂದು ಭೂಮಿಯನ್ನು ಒಂದು ಹಂತಕ್ಕೆ ತಂದು ಬೆಳೆ ಬೆಳೀತಾ ಇದ್ದೆ. ಅಲ್ಲಿ ಪವರ್ ಸಮಸ್ಯೆ ಇತ್ತು, ಊಟದ ಸಮಸ್ಯೆ ಇತ್ತು, ಭಾಳ ಸಮಸ್ಯೆಗಳ ನಡುವೆ ಒಂದು 3-4 ವರ್ಷ ಅಲ್ಲಿ ಕಷ್ಟಪಟ್ಟಿದ್ದೆ. ಆದರೆ ನನ್ನ ಮಾತನ್ನು ಮೀರಿ ನನ್ನ ತಮ್ಮನ ಕರ್ಕೊಂಡೋಗಿ ಅವರು ಆ ಬಾಳೆಗೆಲ್ಲ ರಾಸಾಯನಿಕ ಹಾಕ್ಸಿದ್ರು. ಮನಸ್ಸಿಗೆ ತುಂಬ ನೋವಾಗಿ ಆ ಸಂದರ್ಭದಲ್ಲಿ ನಾನು ನಮ್ಮ ತಂದೆ ಬಗ್ಗೆನೂ ಕೆಟ್ಟ ಅಭಿಪ್ರಾಯ ಮೂಡ್ತು. ವ್ಯವಸಾಯ ಮಾನಸಿಕವಾಗಿ ಭಾಳ ಸಮಸ್ಯೆಗಳನ್ನು ಅನುಭವಿಸಿದೆ. ಆವತ್ತಿನಿಂದ ನಾನು ಆ ಜಮೀನಿಗೆ ಹೋಗೋದನ್ನು ಕೂಡ ಬಿಟ್ಟೆ ಈ ಭಿನ್ನಾಭಿಪ್ರಾಯಗಳಿಂದಾಗಿ. ನಂತರ 92, 93ಕ್ಕೆ ನಾವು ಅವಿಭಕ್ತ ಕುಟುಂಬದಿಂದ ಈಚೆಗೂ ಬರಬೇಕಾಯಿತು, ಬೇರೆ ಬೇರೆ ಕಾರಣಗಳಿಗಾಗಿ. ಒಂದು ರಾಸಾಯನಿಕಗಳ ಕಾರಣ, ಎರಡನೇದು ಕೌಟುಂಬಿಕ ಕಾರಣಗಳಿಗಾಗಿ. ಬಂದ ನಂತರ ನಾನು 92ರಿಂದ ರಾಸಾಯನಿಕಗಳನ್ನು ಬಿಟ್ಟೆ. ಬಿಟ್ಟಂಥ ಸಂದರ್ಭದಲ್ಲಿ ಹೆಂಗೆ ಕೃಷಿ ಮಾಡಬೇಕು ಅನ್ನೋದು ಭಾಳಷ್ಟು ಜನಕ್ಕೆ ಇವತ್ತು ಏನು ಸಮಸ್ಯೆ ಆಗಿದೆ, ನನಗೂ ಆ ಸಮಸ್ಯೆ ಇತ್ತು. ಆ ಸಂದರ್ಭದಲ್ಲಿ 92, 93ರಲ್ಲಿ ನಮ್ಮಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಒಂದು ಸಂಸ್ಥೆ ಇತ್ತು, ಸಣ್ಣ ಸಂಸ್ಥೆ, ಸಿರಿ ಸಮೃದ್ಧಿ ಬಳಗ ಅಂತ. ಒಂದಷ್ಟು ಸ್ನೇಹಿತರು ಸೇರ್ಕೊಂಡು ಪ್ರತಿ ತಿಂಗಳು 3ನೇ ಭಾನುವಾರ ಯಾವುದೋ ಒಬ್ಬ ರೈತರ ಜಮೀನಲ್ಲಿ ಸೇರ್ಕೊಂಡು, ಅಂದರೆ ಸಾವಯವದ ಬಗ್ಗೆ ಕಾಳಜಿ ಇರೋ ಅಂಥ ರೈತರ ಜಮೀನಲ್ಲಿ ಸೇರ್ಕೊಂಡು ಯಾರ್ಯಾರು ಯಾವ್ಯಾವ ಪ್ರಯೋಗಗಳನ್ನು ಮಾಡ್ಯವ್ರೆ, ಅದರ ಉಪಯೋಗಗಳೇನು, ಅದರಿಂದ ತೊಂದರೆಗಳೇನು, ಇದ್ರ ಬಗ್ಗೆ ಒಂದಷ್ಟು ಚರ್ಚೆ ವಿಷಯ ವಿನಿಮಯ ಮಾಡ್ತಾ ಇದ್ವಿ. ಅದ್ರ ಜೊತೆ ನಾನು ಸೇರ್ಕೊಂಡಿದ್ದೆ, ಹಿರಿಯರ ಜೊತೆ ನಾವು ಸೇರ್ಕೊಂಡು ಅದ್ರ ಜೊತೆ ಪ್ರಾಕ್ಟೀಸ್ ಮಾಡ್ತಿದ್ವಿ. 92, 93ರಿಂದ 2006ರವರೆಗೆ ಆ ಸಂಸ್ಥೆ ನಡೀತಾ ಇತ್ತು. ನಂತರ ಸುಭಾಷ್ ಪಾಳೇಕರ್ ಬಂದರು ಕರ್ನಾಟಕಕ್ಕೆ 2005, 2005ರಲ್ಲಿ ಬೆಂಗಳೂರು ಅಂತ ಕಾಣುತ್ತೆ, 2006ರಲ್ಲಿ ತುಮಕೂರು SITನಲ್ಲಾಯಿತು. ಬೆಂಗಳೂರಲ್ಲಿ ಬಸವ ಭವನ ಅದೇನೋ ನನಗೆ ಸರಿಯಾಗಿ ಜ್ಞಾಪಕಿಲ್ಲ, ಅಲ್ಲೊಂದಾಯಿತು. 2 ಕಾರ್ಯಾಗಾರಗಳಲ್ಲಿ ನಾನಿದ್ದೆ. ಪಾಳೇಕರ್ ಪ್ರಕಾರ ಪಾಳೇಕರ್ ಹೇಳೋ ಅಂಥದ್ದು ಭಾಳಷ್ಟು ನೈಸರ್ಗಿಕ ಕೃಷಿ ಸರಿ ಐತೆ. ಒಂದು ಅದರಲ್ಲಿರೋ ಅಂಥ ನನಗಿರೋ ಅಂಥ ವಿರೋಧಾಭಾಸಗಳು ಅಂತ ಅಂದರೆ, ಹೆಚ್ಚು ಪ್ರಾರಂಭದಲ್ಲೇ ಈಗ 4 ಏನು ಹೇಳ್ತಾರೆ ಮಲ್ಚಿಂಗ್ ಮಾಡೋ ಅಂಥದ್ದು, ಬೀಜೋಪಚಾರ ಮಾಡೋ ಅಂಥದ್ದು, 4 ಏನು ಹೇಳ್ತಾರೆ ಅವು 4ನ್ನು ಮಾಡಿ ನೀವು ಜೀವಾಮೃತ ಮಾಡಿಬಿಟ್ಟು ಹೋಗಿಬಿಟ್ರೆ ಎಲ್ಲ ಆಗಿಬಿಡುತ್ತೆ, ಅದ್ಭುತಗಳು ಸೃಷ್ಟಿಯಾಗುತ್ತೆ ಅಂತ ಏನು ಹೇಳ್ತಾಯಿದ್ರು. ಆಮೇಲೆ ಅವರು ಹೇಳೋ ಅಂಥ ಸಂದರ್ಭದಲ್ಲಿ ಕೈ ತೋರಿಸೋ ಅಂಥದ್ದು ಅದೆಲ್ಲ ತುಂಬ ಇಷ್ಟ ಆಗ್ತಿತ್ತು. ತುಂಬ ಜನ, ನಾ ಬೆಂಗಳೂರಲ್ಲಿದ್ದಾಗಲೂ ಒಂದು 250-300 ಜನ ಇದ್ದರು, ತುಮಕೂರಲ್ಲಿ SITಲಿ ನಡೆದಾಗ ಕೂಡ ಒಂದು 250-300 ಜನ ಇದ್ದರು. ಕೆಲವು ರೈತರು ಅದನ್ನು ಪ್ರಯೋಗಕ್ಕೆ ಇಳಿದ್ರು, ಭಾಳ ಜನ ಅದು ಮಾಡೋಕ್ಕೆ ಹೋದರು. ಕೊನೆಯಲ್ಲಿ 2-3 ವರ್ಷಗಳಲ್ಲಿ ಭಾಳಷ್ಟು ಜನ ಹಿಂದುಳಿದ್ರು. ಬೆಟ್ಟಲ್ಲಿ ಎಣಿಕೆಯಷ್ಟು ಜನ ಮಾತ್ರ ಉಳ್ಕೊಂಡಿರ್ಬೋದು. ಯಾಕೆ ಅಂತ ಅಂದರೆ, ಪ್ರಾರಂಭದಲ್ಲಿ ಭೂಮಿ ಫಲವತ್ತತೆ ಬರದಲೇ ನಮ್ಮ ನಿರೀಕ್ಷೆಗಳು ತಪ್ಪು. ನೈಸರ್ಗಿಕ ಕೃಷಿ ಅಂತಲಾದರೂ ಆಗಲಿ, ಸಾವಯವ ಕೃಷಿ ಅಂತ ಆಗಲಿ, ಯಾವುದೇ ಹೆಸರಿನ ಕೃಷಿ ಆಗಲಿ, ಭೂಮಿಯನ್ನು ಫಲವತ್ತತೆಗೆ ತರದೇ ಹೋದರೆ
ನಾವು ಹಾಕೋದ್ರಿಂದಲೇ ಆಗುತ್ತೆ, ನಾವು ಮಾತ್ರ ಕೃಷಿ ಮಾಡ್ತೀವಿ, ನಾವೇ ಪೋಷಕಾಂಶಗಳನ್ನು ಒದಗಿಸ್ತೀವಿ, ಈ ಥರದ ಕಲ್ಪನೆಗಳಿದೆಯಲ್ಲ, ಇದು ಸಂಪೂರ್ಣ ಸರಿಯಲ್ಲ. ಹೆಂಗೆ ಯಾವ ಮಟ್ಟಕ್ಕಿದು ಅಂತ ಅಂದರೆ, ಈಗ ಭಾಳಷ್ಟು ಕೃಷಿನಲ್ಲಿ ಏನು ಪ್ರಯೋಗಗಳಾಗಿ ಬಳಕೆ ಮಾಡ್ತಾವ್ರೆ ಉತ್ತೇಜಕಗಳು, ವಿಶೇಷವಾಗಿ ಆ ಉತ್ತೇಜಕಗಳು ಯಾವ ರೀತಿ ಕೆಲಸ ಮಾಡ್ತವೆ ಅಂತ ಅಂದರೆ, ಭಾಳಷ್ಟು ಜನ ನಮ್ಮಲ್ಲಿ ಈ ಎಂಡ ಕುಡಿದಾಗ ಹೆಚ್ಚು ಕೆಲಸ ಮಾಡ್ತಾರೆ ಅಂತ, ಏನು ಕುಡಿದಾಗ ಆ ಶಕ್ತಿ ಬರುತ್ತೆ, ಆ ಉತ್ತೇಜನ ಆಗುತ್ತೆ, ಅವಾಗ ಮಾಡ್ತಾರೆ ಅಂತ. ಅಷ್ಟು ಆಮೇಲೆ ಅಷ್ಟು ಡ್ಯಾಮೇಜ್ ಆಗುತ್ತೆ ಅದು. ನಾವು ಎಷ್ಟು ಕುಡಿದಾಗ ಅಥವಾ ಉತ್ತೇಜಕಗಳನ್ನು ಕೃಷಿಯಲ್ಲಿ ಪ್ರಯೋಗ ಮಾಡಿದಾಗ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾವು ನಿರೀಕ್ಷೆ ಮಾಡ್ತೀವಿ ಅನ್ನೋದು ಹೌದಾದರೂ ಅದು ಶಾಶ್ವತ ಪರಿಣಾಮಗಳಲ್ಲ, ತಾತ್ಕಾಲಿಕ ಪರಿಣಾಮಗಳು. ಈ ಉತ್ತೇಜಕಗಳನ್ನು, ನರಗಳನ್ನು ಉತ್ತೇಜಕವಾಗಿ ಆ ಸದ್ಯಕ್ಕೆ ನಗುತ್ತೆ. ನಾವು ಚಕಲ್ಗುಲಿ ಇಕ್ಕಿರ್ ನಗ್ತೀವಿ, ಎಷ್ಟೊತ್ತಕ ನಗ್ತೀವಿ. ಆ ಥರದಲ್ಲಿ ಈ ಉತ್ತೇಜಕಗಳಿಂದ ಹೆಚ್ಚು ಪರಿಣಾಮಗಳಾಗತ್ತೆ ಅಂತ ನಿರೀಕ್ಷೆ ಮಾಡೋದು ತಪ್ಪು. ಈಗ ನಾವು ಗೋಕೃಪಾಮೃತ ಮಾಡ್ತೀವಿ, ಜೀವಾಮೃತ ಮಾಡ್ತೀವಿ. ಇದು ಒಂದು ಆಹಾರವ ಅಂತ ಅಂದರೆ ಇದು ಸಸ್ಯಗಳಿಗೆ ಆಹಾರ ಅಲ್ಲ, ಇದು ಒಂದು ಜೀವಾಣುಗಳ ಸಮೂಹ. ಈ ಜೀವಾಣುಗಳು ಭೂಮಿಲಿರೋ ಅಂಥ ಪೋಷಕಾಂಶಗಳನ್ನು ಸಸ್ಯಕ್ಕೆ ಸಿಗಂಗೆ ಮಾಡಿಕೊಡ್ತವೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತವೆ. ರೋಗನೇ ವಾಸಿ ಮಾಡ್ತಾವ ಅಂದರೆ ಇಲ್ಲ, ಕೀಟಗಳನ್ನು ನಾಶ ಮಾಡ್ತವೆ ಅಂದರೆ ಇಲ್ಲ. ಕೀಟಗಳನ್ನು ನಾಶ ಮಾಡುವಂಥ ತಡ್ಕಣ ಅಂತ ಗುಣ ಬರುತ್ತೆ ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಜೀವಾಣುಗಳನ್ನು ಸೇರಿಸವ್ರೆ ಅನ್ನೋ ಕಾರಣಕ್ಕೆ ನಾವು ಬಳಸ್ತಿದ್ದೀವಿ. ಇನ್ನಷ್ಟು ರಾಸಾಯನಿಕಗಳು ಸಾವಯವದ ಹೆಸರಲ್ಲಿ ಪ್ರಯೋಗಗಳಾಗ್ತವೆ. ಇವು ಯಾವುದು ಕೂಡ ಶಾಶ್ವತವಾಗಿ ಕೃಷಿನಲ್ಲಿ ಪರಿಣಾಮ ಬೀರುವಂಥವಲ್ಲ. ಹಂಗಾಗಿ ನೈಸರ್ಗಿಕ ಕೃಷಿನಲ್ಲಿ ಅದ್ಭುತಗಳು ಸೃಷ್ಟಿಯಾಗಲಿಲ್ಲ ಅನ್ನೋ ಕಾರಣಕ್ಕೆ ಅವರವರ ಮನೆಗಳಲ್ಲಿನ ಭಿನ್ನಾಭಿಪ್ರಾಯಗಳ ಕಾರಣಕ್ಕೆ ಯಾವಾಗ ಇಳುವರಿ ಕಡಿಮೆ ಆಗುತ್ತೆ, ಸಾಕಷ್ಟು ಪ್ರಮಾಣದಲ್ಲಿ ಇಳುವರಿ ಸಿಗಲ್ಲ, ಆ ಮನೆಗಳಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ. ಮೊದಲೇ ಭಿನ್ನಾಭಿಪ್ರಾಯಗಳಿರುತ್ತೆ, ಅದರಲ್ಲಿ ಇನ್ನೊಂದಷ್ಟು ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗಿ ಭಾಳಷ್ಟು ಜನ ನೈಸರ್ಗಿಕ ಕೃಷಿಗೆ ಅಂತ ಏನು ಇಳಿದ್ರು ಅವರು ಭಾಳಷ್ಟು ಜನ ವಾಪಸ್ ಹೋದರು. ಯಾಕೆ ಅಂತ ಅಂದರೆ, ನಾನು ಫಸ್ಟೇ ಹೇಳಿದೆ, ತಾತ್ಕಾಲಿಕ ಪರಿಣಾಮಗಳಿವು. ಶಾಶ್ವತ ಪರಿಣಾಮಗಳು ಏನಾಗಬೇಕಂದ್ರೆ, ನಾವು ಯಾವುದೇ ಕೃಷಿ ಮಾಡಿದ್ರೂ ಕೂಡ ಸಸ್ಯಗಳ, ಪ್ರಾಣಿಗಳ ಅಥವಾ ನಮ್ಮ ಕೃಷಿಯ ಉಳಿಕೆಗಳ ವಸ್ತುಗಳನ್ನು ಸರಿಯಾಗಿ ಬಳಕೆ ಮಾಡಿ ಭೂಮಿಯನ್ನು ನಿರಂತರ ಫಲವತ್ತತೆ ಕೊಡಂಗೆ ನಾವು ಭೂಮಿಯನ್ನು ಫಲವತ್ತತೆಗೆ ತರದೇ ಹೋದರೆ ಈ ಯಾವ ಹೆಸರಿನ ಕೃಷಿಯೂ ಕೂಡ ನಿರಂತರ ಫಲವತ್ತತೆಯನ್ನು ರೂಢಿಸ್ಕೊಳಕ್ಕೆ ಸಾಧ್ಯ ಆಗಲ್ಲ. ಎಲ್ಲ ತಾತ್ಕಾಲಿಕ ಪರಿಣಾಮ ಆಗ್ತವೆ. ನಾವು ಕೃಷಿ ಮಾಡ್ಬೋದು, ನಾವೇನೋ ಸರ್ಕಸ್ ಮಾಡ್ತೀವಿ, ಏನೇನೋ ಬಳಕೆ ಮಾಡ್ತೀವಿ ಅಂತ, ಮುಂದೆ ಮಾಡೋ ಅಂಥವ್ರು ಅದನ್ನು ಮಾಡೋಕ್ಕಾಗಲ್ಲ. ಭೂಮಿಯ ಫಲವತ್ತತೆಯನ್ನು ಉಳಿಸ್ಕೊಳಕ್ಕಾಗಲ್ಲ. ಅವಾಗ ಮತ್ತೆ ರಾಸಾಯನಿಕ ಕೃಷಿಗೆ ಹೋಗೋಂಥ ಸಾಧ್ಯತೆಗಳು ಜಾಸ್ತಿ. ಹೀಗಾಗಿ ನಿರಂತರತೆ ಕಾಪಾಡಬೇಕು, ನಿರಂತರತೆ ಕೃಷಿ ಕಾಪಾಡಬೇಕು ಅಂತ ಅಂದರೆ ನಾವು ಭೂಮಿಯನ್ನು ಫಲವತ್ತತೆ ತರೋದು ಭಾಳ ಮುಖ್ಯ. ಇದು ಹೆಚ್ಚು ಸ್ಥಿರತೆಯನ್ನು ತಂದುಕೊಡುತ್ತೆ, ಶಾಶ್ವತ ಪರಿಣಾಮಗಳನ್ನು ತಂದುಕೊಡುತ್ತೆ. ಆ ದಾರಿಲಿ ಹೋದಾಗ ಕಡಿಮೆ ಖರ್ಚಿನಲ್ಲಿ ಕೃಷಿ ಮಾಡುವ ಸಾಧ್ಯತೆಗಳನ್ನು ಹೆಚ್ಚಿಸ್ತಾ ಹೋಗುತ್ತೆ. ಒಳ್ಳೆಯ ಆಹಾರವನ್ನು ಕೊಡುತ್ತೆ, ಒಳ್ಳೆಯ ಗಾಳಿಯನ್ನು ಕೊಡುತ್ತೆ, ಅಲ್ಲಿ ಬೀಳೋ ಅಂಥ ಮಳೆಯನ್ನು ಪೂರ್ತಿ ಬಳಸ್ಕೊಳ್ಳುತ್ತೆ. ಈಗ ಸುಮಾರು ನಾನು ಶುರು ಮಾಡಿ 31 ವರ್ಷ ಆಯಿತು. ಪ್ರಾರಂಭದಲ್ಲಿ ನಮ್ಮ ಜಮೀನಲ್ಲೂ ನೀರು ಆಚೆಗೆ ಹೋಗ್ತಾ ಇತ್ತು. ಆ ಬದುಗಳನ್ನು ಕಟ್ತಾ ಇದ್ವಿ, ನೀರು ಆಚೆಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ. ಒಂದು 5-10 ವರ್ಷದಲ್ಲಿ ಎಲ್ಲಿಗೆ ಬಂತು ಅಂದರೆ, ಇವತ್ತು ನಮ್ಮ ಇಡೀ 8 ಎಕರೆ ಜಮೀನಲ್ಲಿ ಎಲ್ಲೂ ಬದುಗಳಿಲ್ಲ, ಬದುಗಳು ಹಾಕಿಲ್ಲ, ಬದುಗಳು ಬೇಕಾಗಿಲ್ಲ. ನೀರು ಹಿಂಗ್ಸೋ ಅಂಥ ವ್ಯವಸ್ಥೆ, ಗುಂಡಿ ಮಾಡಬೇಕು, ನೀರು ಹಿಂಗಿಸ್ಬೇಕು, ಬದ ಕಟ್ಟಬೇಕು, ಇದೆಲ್ಲ ತಪ್ಪು. ನಾವು ಸಾಕಷ್ಟು ಗಿಡಮರಗಳನ್ನು ಹಚ್ಚಿದ್ರೆ, ಗಿಡಮರಗಳ ಸಾಂದ್ರತೆಯನ್ನು ಜಾಸ್ತಿ ಮಾಡಿದ್ರೆ, ಮಲ್ಚಿಂಗನ್ನು ಜಾಸ್ತಿ ಮಾಡಿದ್ರೆ ಭೂಮಿಯ ಫಲವತ್ತತೆಯನ್ನು ತಾನಾಗಿ ಹೆಚ್ಚಿಸ್ಬೋದು. ಎರಡನೇದು, ಭೂಮಿ ನೀರಿನ ಕೊರತೆ ಆದರೂ ಕೂಡ ತಡ್ಕೊಳುತ್ತೆ. ಪೋಷಕಾಂಶಗಳ ಕೊರತೆ ಆಗೋಕ್ಕೆ ಸಾಧ್ಯನೇ ಇಲ್ಲ ನಾವು ಆ ಥರ ಪ್ರಾಕ್ಟೀಸ್ ಮಾಡಿದ್ರೆ. ಕಡಿಮೆ ಖರ್ಚಿನಲ್ಲಿ ನಮ್ಮ ಕೃಷಿ ಉಳಿಕೆಗಳಿಂದಲೇ, ನಮ್ಮ ಸರಿಯಾದ ಸಾವಯವ ಕ್ರಮಗಳಿಂದಲೇ ನಮ್ಮ ಭೂಮಿಯ ಫಲವತ್ತತೆ ಹೆಚ್ಚಿಸಿಕೊಂಡು ನಾವು ಸಾಕಷ್ಟು ಪ್ರಮಾಣದ ಬೆಳೆಗಳನ್ನು ಬೆಳೆದು ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡ್ಬೋದು. ಆ ದಿಕ್ಕಿನಲ್ಲಿ ಹೆಚ್ಚು ಚಿಂತನೆ ನಡಿಬೇಕು. ಆ ದಾರಿಯಲ್ಲಿ ನಾನು ನಡೀತಾ ಇದ್ದೀನಿ. ಈಗಿನ ಗುರಿ ಏನಂತ ಅಂದರೆ, ನಂದು ಪ್ರಕೃತಿಲಿರೋ ಅಂಥ ಯಾವುದೇ ಗಿಡ ಮರಗಳಿಗೆ ಎಲ್ಲೂ ಯಾವುದೇ ಸಸ್ಯಕ್ಕೂ ಕೊರತೆ ಆಗಿಲ್ಲ, ಯಾವ ಸತ್ವಗಳು ಕೊರತೆ ಆಗಿಲ್ಲ. ವೈಜ್ಞಾನಿಕವಾಗಿ ಯಾವುದೇ ಸಸ್ಯಕ್ಕೆ ಯಾವುದೇ ಸತ್ವಗಳ ಕೊರತೆ ಆದರೆ ಅದು ಎಲೆಗಳಲ್ಲಿ ಕಾಣಿಸ್ಕೊಳುತ್ತೆ. ನೀವು ಪ್ರಕೃತಿಯಲ್ಲಿ ಗಮನಿಸಿ, 99.99% ನೀವು ಯಾವುದೇ ಪ್ರಕೃತಿಲಿರೋ ಅಂಥ ಗಿಡಗಳಲ್ಲಿ, ಸಸ್ಯಗಳಲ್ಲಿ ಬೀಜಗಳಿಂದ ಏನು ಸಸ್ಯಗಳು ಮರಗಳಾಗುತ್ತೆ, ಆ ಸಸ್ಯಗಳಲ್ಲಿ ನೀವು ಪೋಷಕಾಂಶಗಳನ್ನು ಕೊರತೆಯನ್ನು ಕಾಣೋಕ್ಕೆ ಸಾಧ್ಯನೇ ಇಲ್ಲ. ಉದಾಹರಣೆಗೆ, ಈಗ ಭಾಳಷ್ಟು ಸಿರಾ, ಮಧುಗಿರಿ ಈ ಭಾಗದಲ್ಲಿ ಹುಣಸೆ ಗಿಡಗಳನ್ನು ನಾಟಿ ಮಾಡಿದರೆ, ಆ ಬದಿನಲ್ಲಿರೋ ಅಂಥ ಹುಣಸೆ ಗಿಡ ಬೆಳೆ ಆಗ್ತಾ ಐತೆ. ಅವರು ಬೇಸಾಯ ಮಾಡ್ತಾ ಇರೋ ಅಂಥ ಜಾಗದಲ್ಲಿ ಗೊಬ್ಬರ ಕೊಡ್ತಾರೆ, ಮಣ್ಣು ಕೊಡ್ತಾರೆ, ಬೇಸಾಯ ಮಾಡ್ತಾರೆ, ಆದರೂ ಕೂಡ ಹುಣಸೆ ಗಿಡ ಬೆಳೆ ಆಗ್ತಾ ಇಲ್ಲ. ನಮ್ಮ ಅಡಿಕೆ ತೆಂಗು ಕೂಡ ಅಷ್ಟೇ. ನೀವು ಯಾವುದೇ ಬೆಳೆಗಳನ್ನು ತಗೊಳ್ಳಿ,
ಬೇಲಿಲಿರೋ ಅಂಥ ಗಿಡ ಮರ ಅಥವಾ ಬದುವಿನಲ್ಲಿರೋ ಅಂಥ ಗಿಡ ಮರದಲ್ಲಿ ಬೆಳೆ ಬಂದಂಗೆ ಆರೋಗ್ಯವಾಗಿದ್ದಂಗೆ ನಮ್ಮ ಬೇಸಾಯ ಮಾಡೋ ಜಾಗದಲ್ಲಿ ನಮ್ಮ ತಿಳುವಳಿಕೆ ಎಲ್ಲ ಖರ್ಚು ಮಾಡಿದ್ದೀವಿ. ನಾವು ಗೊಬ್ಬರ ಕೊಟ್ಟಿದ್ದೀವಿ, ಮಣ್ಣು ಕೊಟ್ಟಿದ್ದೀವಿ, ಕಳೆಗಳನ್ನು ನಿಯಂತ್ರಣ ಮಾಡಿದ್ದೀವಿ, ನಿರ್ನಾಮ ಮಾಡಿದ್ದೀವಿ, ಅದನ್ನೆಲ್ಲ ಬೇಸಾಯ ಮಾಡ್ತೀವಿ ಅನ್ನತ್ತ ಭೂಮಿಗೆ ಸೇರಿಸ್ತೀವಿ. ಈ ಥರದ ಭಾಳಷ್ಟು ನಾವು ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಈ ಎಲ್ಲ ಕೆಲಸಗಳನ್ನು ಇಷ್ಟೆಲ್ಲ ನಾವು ಕಷ್ಟಪಟ್ಟು ವೈಜ್ಞಾನಿಕತೆ ಹೆಸರಲ್ಲಿ, ವಿಜ್ಞಾನದ ಹೆಸರಿನಲ್ಲಿ, ಅಭಿವೃದ್ಧಿ ಹೆಸರಿನಲ್ಲಿ, ನಾವು ವಿದ್ಯಾವಂತರನ್ನ ಹೆಸರಿನಲ್ಲಿ ಮಾಡಿದಂಥ ಕೃಷಿ ಇವತ್ತು ನೀವು ಯಾವುದೇ ಜಮೀನಿಗೆ ಗೊಬ್ಬರ ಕೊಡದಲೇ ಇದ್ದರೆ ಯಾವುದೇ ಬೆಳೆ ಬರಲ್ಲ ಅನ್ನೋದಕ್ಕಿಂತ ರಾಸಾಯನಿಕಗಳನ್ನು ಬಳಸಿದ ಭೂಮಿನಲ್ಲಿ ಅದು ಸಸ್ಯಗಳು ಕೂಡ ಅಂದರೆ ಬೀಜ ಸಸಿಯಾಗ ಹಂತಕ್ಕೂ ಕೂಡ ಬೆಳೆಯಲ್ಲ ಅಂತ ಅಂದರೆ ನಾವು ಎತ್ತ ಹೋಗ್ತಿದ್ದೀವಿ? ನಮ್ಮ ಮುಂದಿನ ಬದುಕೇನು? ಭಾಳ ಸಾರಿ ಹೇಳ್ತೀವಿ ನಾವೆಲ್ಲ ಮಕ್ಕಳಿಗೆ ಮಾಡ್ತಿದ್ದೀವಿ ಅಂತ. ಏನು ಮಾಡ್ತಿದ್ದೀವಿ? ಮಕ್ಕಳಿಗೆ ಆಹಾರದ ರೂಪದಲ್ಲಿ ವಿಷ ಕೊಡ್ತಿದ್ದೀವಲ್ಲ. ಇವತ್ತು ಸಾಮಾನ್ಯವಾಗಿ ಒಬ್ಬ ರೈತ ಅವನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋದೇ ಕಷ್ಟ. ಇನ್ನು ವಿದ್ಯಾಭ್ಯಾಸ ಕೊಡಿಸಿದ್ದಾಯಿತು ಅಂದರೆ ವೃತ್ತಿ ಕೊಡಿಸೋದು ಅಸಾಧ್ಯ, ಅದು ಸಾಧ್ಯನೇ ಇಲ್ಲ. ಇರೋದೊಂದಷ್ಟು ಭೂಮಿಯನ್ನು ನಾವು ಇಡೀ ಪೋಷಕಾಂಶಗಳನ್ನು ಮಾತಾಡೋದಕ್ಕಿಂತ ಬರಡು ಮಾಡಾಕಿದ್ದೀವಿ. ಯಾವುದೇ ಒಂದು ಬೀಜ ಹುಟ್ಟಿ ಸಸ್ಯ ಆಗದ ಹಂತಕ್ಕೆ ತಂದಿದ್ದೀವಿ ಅಂತಂದರೆ ನಾವು ನಮ್ಮ ಮಕ್ಕಳಿಗೆ ಏನು ಕೊಡ್ತಾ ಇದ್ದೀವಿ? ಮುಂದಿನ ಮಕ್ಕಳ ಭವಿಷ್ಯ ಏನು? ನಾವು ಚಿಂತಿಸ್ಬೇಕಲ್ವಾ? ನಾವು ಪ್ರಜ್ಞಾವಂತ ಸಮಾಜ ಅಲ್ವಾ? ದೇವರು ನಮಗೆ ಯೋಚನೆ ಮಾಡೋ ಅಂಥ ಶಕ್ತಿ ಕೊಟ್ಟವನಲ್ವಾ? ನಾವು ಯಾವ ದಿಕ್ಕಿಗೆ ಹೋಗ್ತಾ ಇದ್ದೀವಿ? ಆಗಿದೆ, ಗೊತ್ತಿಲ್ಲದಲೇ ತಪ್ಪಾಗಿದೆ. ಆದರೆ ಅದೇ ತಪ್ಪನ್ನು ಮುಂದುವರಿಸ್ಬೇಕಾ? ಸರಿಯಾದ ದಾರಿಗಳಿಲ್ವಾ? ಸರಿಯಾದ ದಾರಿ ಆಯ್ಕೆ ಮಾಡಬೇಕಾದ ನಮ್ಮ ಜವಾಬ್ದಾರಿ ಅಲ್ವಾ? ಆ ದಿಕ್ಕಿನಲ್ಲಿ ಭಾಳಷ್ಟು ನಾವು ಚಿಂತನೆ ಮಾಡಿಸ್ಬೇಕಾಗೈತೆ. ಗಾಳಿ, ನೀರು, ಭೂಮಿ ಇವನ್ನ ನಾವು ಸರಿಯಾದ ರೀತಿಯಲ್ಲಿ ಉಳಿಸ್ತಲೇ ಇದ್ದರೆ ನಾವು ಮಕ್ಕಳಿಗೆ ಏನೂ ಕೊಡಲ್ಲ, ವಿಷ ಒಂದನ್ನು ಕೊಡ್ತೀವಿ. ತುಂಬ ಜನ ನಾವು ಮಕ್ಕಳ ಮನೆಗೆ ಹೋಗ್ತೀವಿ ಅಥವಾ ಮೊಮ್ಮಕ್ಕಳು ಮನೆಗೆ ಹೋಗ್ತೀವಿ. ಏನು ತಗೊಂಡೋಗ್ತೀವಿ ಅಂತ ಅಂದರೆ ಬ್ರೆಡ್ ತಗೊಂಡೋಗ್ತೀವಿ, ಬಿಸ್ಕೆಟ್ ತಗೊಂಡೋಗ್ತೀವಿ, ಇಲ್ಲ ಹಣ್ಣುಗಳನ್ನು ತಗೊಂಡೋಗ್ತೀವಿ. ಹಣ್ಣುಗಳನ್ನು ತಗೊಂಡೋಗಿದ್ದು ಏನಾಗುತ್ತೆ? ಏನು ತಗೊಂಡೋಗ್ತೀವಿ ಅಂದರೆ ವಿಷ ಹಾಕಿದ ಹಣ್ಣುಗಳನ್ನು ತಗೊಂಡೋಗ್ತಾ ಇದ್ದೀವಿ. ಪ್ರೀತಿಯಿಂದ ನಮ್ಮ ಮಕ್ಕಳಿಗೆ ವಿಷ ಕೊಡ್ತಾ ಇದ್ದೀವಿ. ಏನು ಕೊಡ್ತಾ ಇದ್ದೀವಿ ಅಂತ ಒಂದು ಸರಿ ನಾವು ಯೋಚನೆ ಮಾಡಿದ್ದೀವಾ? ಒಂದು ಬ್ರೆಡ್ಡು ಬಿಸ್ಕತ್ತು 106 ದಿನ ಬದುಕುತ್ತೆ. ನಮ್ಮ ಆಹಾರ ಯಾವುದಾದ್ರೂ 106 ದಿನ ಬದುಕೋ ಅಂಥ ಸ್ಥಿತಿಲಿ ಇದೆಯಾ? ಕೆಲವೇ ಗಂಟೆಗಳಲ್ಲಿ ಕೆಡುತ್ತಲ್ವಾ? ಅದು ಕೆಡ್ದಂಗೆ ಇರಬೇಕು ಅಂದರೆ ಅದಕ್ಕೆ ಏನು ಹಾಕ್ತಾರೆ? ಏನು ಹಾಕಬೇಕು? ಏನು ಹಾಕ್ಬೋದು? ಭಾಳಷ್ಟು ರಾಸಾಯನಿಕಗಳನ್ನು ಸೇರಿಸ್ತಲೇ ಇದ್ದರೆ ಯಾವುದೇ ಆಹಾರಗಳು ಹೆಚ್ಚು ದಿನ ಬದುಕಲ್ಲ. ನಾವು ಹೆಚ್ಚು ದಿನ ಬದುಕ್ತಲೇ ಇರೋ ಅಂಥ ಹೆಚ್ಚು ವಿಷಗಳನ್ನು ಸೇರಿಸಿರೋ ಅಂಥ ಆಹಾರವನ್ನು ನಮ್ಮ ಮಕ್ಕಳಿಗೆ ಪ್ರೀತಿಯಿಂದ ವಿಷ ಹಾಕ್ತಿದ್ದೀವಲ್ಲ, ಎಷ್ಟು ಸರಿ? ನಾವು ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀವ? ಚಿಂತನೆ ಮಾಡಿದ್ದೀವ? ಮಾಡಬೇಕಾ ಬೇಡವಾ? ನಾವು ತುಂಬ ವಿದ್ಯಾವಂತರು, ತುಂಬ ಬುದ್ಧಿವಂತರು ಅಂತ ಅಂದ್ಕೊಂಡಿದ್ದೀವಲ್ವಾ? ವಿಜ್ಞಾನ ತುಂಬ ಮುಂದುವರೆದಿದೆ ಅಂತ ಅಂದ್ಕೊಂಡಿದ್ದೀವಲ್ವಾ? ಯಾಕೆ ನಾವು ದಾರಿ ತಪ್ಪಿದ್ದೀವಿ? ಒಂದಷ್ಟನ್ನು ಯೋಚನೆ ಮಾಡೋಣ, ಸರಿಯಾದ ದಾರಿಲಿ ಆಯ್ಕೆ ಮಾಡ್ಕೊಳ್ಳೋಣ. ಒಳ್ಳೆಯ ಆಹಾರ, ವಿಷಮುಕ್ತವಾದ ಆಹಾರವನ್ನು ಬಳಸಬೇಕು. ಸಿಗುತ್ತೆ. ಆ ರೈತರು ಅವರನ್ನು ಗುರುತಿಸ್ತಿಲ್ಲ ನಾವು. ಪ್ರಾಮಾಣಿಕರನ್ನ ಗುರುತಿಸೋ ಅಂಥ ಸಂಸ್ಕೃತಿ ನಮಗೆ ಬೆಳೆದಿಲ್ಲ. ನೇರವಾಗಿ ಅವ್ರನ್ನ ನಾವು ಬಳಸ್ಕೊಂಡ್ರೆ, ಅವ್ರ ಉತ್ಪಾದನೆಗಳನ್ನು ನಾವು ಕೊಂಡ್ಕೊಂಡ್ರೆ, ಈಗ ಬೆಲ್ಲ ನಾನು ಒಂದು 10 ವರ್ಷದಿಂದ ನಮ್ಮ ಸ್ನೇಹಿತರ ಹತ್ರ ತರಿಸ್ಕೊಂತೀನಿ, ಬೇಕಾದವರಿಗೂ ಕೊಡ್ತೀನಿ. ಅವರೊಬ್ಬ ರೈತ ಬೆಳೀತಾನಲ್ವಾ, ಅವನು ಪ್ರಾಮಾಣಿಕವಾಗಿ ಬದುಕ್ತಾನಲ್ವಾ, ಅವನನ್ನು ನೋಡ್ಕೊಂಡು ಇನ್ನಾರಾದ್ರೂ ಬದುಕ್ತಾರಲ್ವಾ? ಸಾವಯವ ವಸ್ತು ಎಲ್ಲಿ ಸಿಗುತ್ತೆ ಅಂದರೆ ಸಿಗುತ್ತೆ, ನಾವು ಹುಡುಕ್ಬೇಕು ಅಷ್ಟೇ. ನಮ್ಮನ್ನು ಹುಡುಕೊಂಡು ಯಾರೂ ಬರಲ್ಲ. ನಿಜವಾಗಿ ನಮಗೆ ಕಾಳಜಿ ಇದ್ದರೆ ಸಾವಯವ ವಸ್ತುಗಳಿಗೆ ಕೊರತೆ ಇದೆ, ಸಿಗುತ್ತೆ. ನಾವು ಅದನ್ನು ಬೆಂಬಲಿಸ್ತಾ ಹೋದರೆ ಭಾಳಷ್ಟು ಜನ ಈ ಭೂಮಿಯ ಫಲವತ್ತತೆ ಉಳಿಸ್ಕೊಂಡು ವಿಷಮುಕ್ತ ಕೃಷಿ ಮಾಡೋಕ್ಕೆ ರೆಡಿ ಅವರೇ. ಈ ರೇಟ್ಗಳು ಸಿಗಲ್ಲ ಅನ್ನೋ ಕಾರಣಕ್ಕೆ, ಹೆಚ್ಚು ಉತ್ಪಾದನೆ ಮಾಡಿದರೆ ಶ್ರೀಮಂತರಾಗ್ತೀವಿ ಅನ್ನೋ ಕಾರಣಕ್ಕೆ ರಾಸಾಯನಿಕ ಕೃಷಿಗೆ, ರಾಸಾಯನಿಕ ಪರಿಣಾಮಗಳು ಗೊತ್ತಿಲ್ಲದಲೇ ಹೋಗಿದ್ದೀವಿ. ಹಂಗಾಗಿ ನಾವು ಗ್ರಾಹಕರು ಉತ್ತೇಜನ ಕೊಟ್ಟರೆ ಆ ರೈತ ಬೆಳೀತಾನೆ. ಈಗ ತೆಂಗು ನಾನು ಒಂದು ತಾಲೂಕಿಗಾಗೋವಷ್ಟು ಎಣ್ಣೆ ಕೊಡ್ಬೋದು. ನಂದು ಒಂದು 30ರಿಂದ 40 ಸಾವಿರ ಕೊಬ್ಬರಿ ಆಗುತ್ತೆ. ಈ ಮಾರ್ಕೆಟಲ್ಲಿ ಮಾರ್ತೀವಿ. ಸಣ್ಣ ಉದಾಹರಣೆ ಹೇಳ್ತಿದ್ದೀನಿ, ನಾನು ತಗೊಳ್ಳಿ ಅಂತ ಏನು ಹೇಳ್ತಿಲ್ಲ, ನನಗೇನು ಆರ್ಥಿಕವಾಗಿ ಏನು ಸಮಸ್ಯೆ ಇಲ್ಲ. ನಿಜವಾಗಿ ಪ್ರಾಮಾಣಿಕವಾಗಿ ಒಬ್ಬ ರೈತ ಭೂಮಿಯನ್ನು ಫಲವತ್ತತೆ ಉಳಿಸ್ಕೊಂಡು ಕೃಷಿ ಮಾಡಿದರೆ ಯಾವ ರೇಟ್ ಆದರೂ ಲಾಸ್ ಇಲ್ಲ. ಇವತ್ತೇನು ಕೃಷಿ ಲಾಸು ಅಂತ ಏನು ಹೇಳ್ತಿದ್ದೀವಿ, ಗುಲಾಮ್ರಂಗೆ ನಮ್ಮ ಸಾಲ ತಗೊಂಡು ಸಾಲ ಮನ್ನಾ ಮಾಡಿ ಅಂತ ಏನು ಹೋರಾಟ ಮಾಡೋಕೆ ಹೊರಟಿದ್ದೀವಿ, ಇದು ಯಾವುದೂ ಬೇಕಾಗಿಲ್ಲ. ನಮಗೆ ಸರ್ಕಾರದ ಆಶ್ರಯ ಬೇಕಿಲ್ಲ, ಸರ್ಕಾರಕ್ಕೆ ನಮ್ಮ ಆಶ್ರಯ ಬೇಕು. ಯಾವಾಗ ಅಂದರೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಾಗ. ನಮ್ಮ ಕಾಲ ಮೇಲೆ ಯಾವಾಗ ನಾವು ನಿಂತ್ಕೊಂತೀವಿ ಅಂದರೆ ನಮ್ಮ ಒಳಸರಿಗಳನ್ನು ನಾವು ಸೃಷ್ಟಿ ಮಾಡ್ಕೊಂಡು, ನಮ್ಮ ಆಹಾರವನ್ನು ನಾವು ಉತ್ಪಾದನೆ ಮಾಡ್ಕೊಂಡು, ನಮ್ಮ ಜೀವನ ಕ್ರಮವನ್ನು ನಮ್ಮ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಬದುಕೋದನ್ನು ಕಲ್ತ್ಕೊಂಡ್ರೆ ಸರ್ಕಾರಗಳು ನಮ್ಮ ಬಳಿನೇ ಬರ್ತವೆ. ನಾವೇನು ಸರ್ಕಾರದ ಬಳಿ ಹೋಗಿ ಗುಲಾಮ್ರಂಗೆ ಕೈಯೊಡ್ಡಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ಏನಾಗೈತೆ ಅಂದರೆ ಸಾಲ ಕೊಟ್ಟು ಅಭಿವೃದ್ಧಿ ಮಾಡ್ತೀವಿ, ಸಾಲ ಕೊಟ್ಟು ರೈತನನ್ನು ಶ್ರೀಮಂತ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಇದು ಇನ್ನೊಂದು ದಿಕ್ಕಿನಲ್ಲಿ ಬಡವನನ್ನು ಮಾಡ್ತೀವಿ, ಭಿಕ್ಷುಕನನ್ನು ಮಾಡ್ತೀವಿ ಅಂತ ಅದರ ಅರ್ಥ.
ಅದರ ಅರ್ಥವನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಈಗ ಬೆಳೆಯೋ ಅಂಥದ್ದಕ್ಕೆ ಒಂದು ಕೃಷಿ ಉತ್ಪಾದನೆಗೆ ಸರಿಯಾದ ಬೆಲೆ ಇಲ್ಲ, ಅಲ್ಲಿ ನಷ್ಟ ಅನುಭವಿಸ್ತಿದ್ದೀವಿ ಅಂತೇಳಿ ನೂರಾರು ರೈತರು ಆತ್ಮಹತ್ಯೆ ಮಾಡ್ಕೊತಾರೆ ಅಂತ ಅಂದರೆ, ಹೆಚ್ಚು ಉತ್ಪಾದನೆ ಮಾಡಿದರೆ ಶ್ರೀಮಂತರಾಗ್ತಾರೆ ಅನ್ನೋದನ್ನು ಯಾವ ಆಧಾರದ ಮೇಲೆ ನಾವು ನಂಬಿದ್ದೀವಿ? ತಿಳುವಳಿಕೆನೇ ಇಲ್ವಾ ನಮಗೆ? ಸಾಮಾನ್ಯ ಜ್ಞಾನ ಕೂಡ ಇಲ್ವಾ? ಹೆಚ್ಚು ಉತ್ಪಾದನೆ ಮಾಡಿ ಶ್ರೀಮಂತರಾಗ್ತೀವ, ಬಡವರಾಗಲ್ವಾ? ಹೆಚ್ಚು ಖರ್ಚು ಮಾಡಿ ಹೆಚ್ಚು ಕೃಷಿ ಮಾಡಿದ್ರೆ ಬಡವರಾಗಲ್ವಾ? ಯಾಕೆ ಹೆಚ್ಚು ಉತ್ಪಾದನೆ ಮಾಡಬೇಕು? ಭಾಳ ಜನ ಹೇಳ್ತಾರೆ ದೇಶದ ಜನಕ್ಕೆ ಆಹಾರ ಒದಗಿಸೋಕ್ಕಾಗುತ್ತಾ ಅಂತ. ಈ ದೇಶದಲ್ಲಿರೋಂಥ 70% ಜನರ ಕಷ್ಟವನ್ನು ಅಧಿಕಾರ ರಾಜಕಾರಣಿ ವರ್ಗ ಯಾವತ್ತಾದರೂ ಯೋಚನೆ ಮಾಡೈತಾ? ಈ 73-74 ವರ್ಷದ ಸ್ವತಂತ್ರ ಬಂದ ಮೇಲೆ ಯಾವುದೇ ವಿಧಾನಸಭೆಯಲ್ಲಿ ಅಥವಾ ಲೋಕಸಭೆಯಲ್ಲಿ ಯಾವುದೇ ಸರ್ಕಾರಗಳಿರಲಿ, ಯಾವತ್ತಾದರೂ 10 ಗಂಟೆ ಚರ್ಚೆ ಮಾಡಿದ ಇತಿಹಾಸ ಇದೆಯಾ ನಮ್ಮ ದೇಶದಲ್ಲಿ? ಯಾಕೆ ನಾವು ಯಾರಿಗೋ ದೇಶಕ್ಕೆ ಅನ್ನ ಕೊಡ್ತೀವಿ ಅನ್ನೋ ದೃಷ್ಟಿನಲ್ಲಿ ವಿಷ ಕೊಡ್ತಿದ್ದೀವಲ್ಲ? ಆಹಾರನೂ ನಾವೇನು ಕೊಡ್ತಾ ಇಲ್ಲ, ವಿಷನೇ ಕೊಡ್ತಾ ಇರೋದು. ಆಹಾರದ ರೂಪದ ವಿಷ ಕೊಡ್ತಾ ಇದ್ದೀವಿ. ನಾವು ಜಾಗೃತರಾಗಿದ್ದರೆ ಅವರು ಏನು ದಾರಿ ತಪ್ಪಿರಲಿಲ್ಲ. ನಮ್ಮ ದಾರಿ ತಪ್ಪಿಸಿರು, ನಾವು ತಪ್ಪಿದೋ. ನಮ್ಮ ಪರಂಪರಾಗತ ಕೃಷಿ ಏನಿತ್ತು ಅದನ್ನು ಮರೆತು, ನಮ್ಮ ಹಿರಿಯರನ್ನು ಮರೆತು, ನಮ್ಮ ಹಿರಿಯರ ಕೃಷಿಗಳನ್ನು ಮರೆತು, ಅವರ ಜ್ಞಾನವನ್ನು ಮರೆತು ಇವತ್ತು ಆ ಪರಂಪರಾಗತ ಜ್ಞಾನ ಹಾಳಾಗೋಗೈತೆ. ಈಗ ಕಂಪ್ನಿ ಜ್ಞಾನ ಅಳವಡಿಸ್ಕೊಂಡು ಕಂಪ್ನಿ ವಸ್ತುಗಳನ್ನು ಕೊಳ್ಳೋದಕ್ಕೆ, ಆ ಕಂಪ್ನಿಗಳನ್ನು ಬೆಳೆಯೋದಕ್ಕೆ ಏನೇನು ಮಾಡಬೇಕೋ ತಂತ್ರಗಳನ್ನು ಅವರು ಪುಸ್ತಕಗಳಲ್ಲಿ ಬರೆದು ಆ ವಿಜ್ಞಾನಿಗಳ ಕೈಲಿ ಹೇಳಿಸ್ತಾರೆ. ನಾವು ಅದನ್ನು ಮಾಡ್ತಿದ್ದೀವಿ. ಒಂದು ಸಣ್ಣ ಉದಾಹರಣೆ, ಕರ್ನಾಟಕದಾದ್ಯಂತ ಒಂದು ಜಿಲ್ಲೆಯಲ್ಲಿ 2-3 ಕೃಷಿ ವಿಜ್ಞಾನ ಕೇಂದ್ರಗಳಿದೆ. ಅದಲ್ಲದೆ ಭಾಳಷ್ಟು ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಿದೆ. ಭಾಳ ಜನ ವಿಜ್ಞಾನಿಗಳು ಅಧಿಕಾರಿಗಳು ಹೇಳ್ತಾರೆ ರೈತರ ಬುದ್ಧಿವಂತ ಅಲ್ಲ, ಲಾಭದಾಯಕ ಕೃಷಿ ಮಾಡೋಕ್ಕೆ ಬರಲ್ಲ, ಹೊಸ ತಂತ್ರಜ್ಞಾನವನ್ನು ಅಳವಡಿಸ್ಕೊಳಕ್ಕೆ ಸಾಕಾಗಲ್ಲ, ಅವ್ರು ಬರಲ್ಲ ಹೇಳ್ತಾರೆ. ಯಾವ KVK ಲಾಭದಲ್ಲಿದೆ ನಮ್ಮ ರಾಜ್ಯದಲ್ಲಿ ಅಂತ ಯಾರಾದರೂ ಒಬ್ಬರು ಹುಡುಕಿ ಹೇಳ್ತೀರಾ? ಈಗ ಅಲ್ಲಿರ ಕೆಲಸ ಅಂತರಿಗೆ ಅವ್ರೇನು ಸರ್ಕಾರದಿಂದ ಫಂಡ್ ತಗೊಂತಿಲ್ಲಪ್ಪ, ಅವರು ಅಲ್ಲಿ ಉತ್ಪಾದನೆಯಿಂದಲೇ ಮಾಡ್ತಾವ್ರೆ ಅಂತ ಯಾವುದಾದ್ರೂ ಒಂದು KVK ಇದೆಯಾ? ಅಥವಾ ಈ ದೇಶದಲ್ಲಿ ಯಾವುದಾದ್ರೂ ಒಂದು ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಒಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಥವಾ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಯಾವುದಾದ್ರೂ ಲಾಭದಲ್ಲಿ ಇದೆಯಾ? ಅಲ್ಲಿಯ ವಿಜ್ಞಾನಿಗಳು, ಅಲ್ಲಿಯ ಅಧಿಕಾರಿಗಳು, ಅಲ್ಲಿ ಕೆಲಸಗಾರರಿಗೆ ಅಲ್ಲಿಯ ದುಡ್ಡನ್ನೇ ಖರ್ಚು ಮಾಡಿ ಆ ಸಂಸ್ಥೆ ನಡೆಸ್ತಾವ್ರೆ ಅಂತ ಇತಿಹಾಸ ಈ ದೇಶದಲ್ಲಿ ಯಾವುದಾದ್ರೂ ಇದೆಯಾ? ಅವರೇ ಲಾಭದಾಯಕ ಲಾಭದಾಯಕ ಮಾಡೋಕ್ಕಾಗದ ಕೃಷಿಯನ್ನು ನಮಗೆ ಲಾಭದಾಯಕವಾಗಿ ಕೃಷಿ ಮಾಡಲ್ಲ ಅಂತ ಹೇಳೋದಕ್ಕೆ ಅವರಿಗೆ ಯಾವ ನೈತಿಕತೆ ಇದೆ? ನಾವು ಯಾವ ಆಧಾರದಲ್ಲಿ ಅವ್ರನ್ನ ನಂಬ್ತಾ ಇದ್ದೀವಿ? ಅವರೇ ಲಾಭದಾಯಕವಾಗಿ ಕೃಷಿ ಮಾಡೋಕ್ಕಾಗದ ಮೇಲೆ ನಾವು ಹೆಂಗೆ ಮಾಡೋಕ್ಕೆ ಸಾಧ್ಯ? ಯಾಕೆ ನಾವು ಅದನ್ನು ಯೋಚನೆ ಮಾಡ್ತಿಲ್ಲ? ವಿಜ್ಞಾನದ ಹೆಸರದ ಕಂಪ್ನಿ ಜ್ಞಾನವನ್ನು ಯಾಕೆ ನಂಬಿ ಕೃಷಿ ಮಾಡ್ತಾ ಇದ್ದೀವಿ? ಯಾವುದೇ ಒಂದು ಕಂಪ್ನಿ ಅವನ ಉತ್ಪಾದನೆಯನ್ನು ಮಾರಾಟ ಮಾಡೋದಕ್ಕೆ ಏನೇನು ಬೇಕೋ ಆ ವ್ಯವಸ್ಥೆ ಮಾಡ್ಕೊತಾನೆ ಹೊರತು ಒಬ್ಬ ಗ್ರಾಹಕ ಅಭಿವೃದ್ಧಿ ಆಗಲಿ ಅಂತ ಮಾಡ್ತಾನ? ಯಾಕೆ ನಮಗಿದು ಅರ್ಥ ಆಗಲಿಲ್ಲ? ಯಾಕೆ ಅರ್ಥ ಆಗಲ್ಲ? ಯಾವತ್ತು ನಾವು ವಿದ್ಯಾವಂತರಾಗೋದು ಯಾವಾಗ? ಅಕ್ಷರ ಜ್ಞಾನದಲ್ಲಿ ವಿದ್ಯಾವಂತರು ತುಂಬ ಆಗಿದ್ದೀವಿ. ಸಾಮಾನ್ಯ ಜ್ಞಾನ ಇದೆಯಾ ನಮಗೆ ಅಂತ ಅಂದರೆ ಅವರವರೇ ಒಂದೊಂದು ಸಾರಿ ಯೋಚನೆ ಮಾಡ್ಕೋ ಎಷ್ಟರ ಮಟ್ಟಿಗೆ ನಮಗೆ ಜ್ಞಾನ ಇದೆ ಅಂತ. ಕೃಷಿ ಇವತ್ತು ಅವನತಿಗೆ ಹೋಗಿದೆ. ಕೃಷಿಕನಿಗೆ ಸಾಮಾನ್ಯ ಗೌರವ ಕೂಡ ಇಲ್ಲ. ಸತ್ಯ. ಯಾರು ಕಳ್ಕೊಂಡಿದ್ದು? ನಾವೇ ಕಳ್ಕೊಂಡಿದ್ದೀವಿ. ಹೆಚ್ಚು ಉತ್ಪಾದನೆ ಮಾಡಿ ಕಡಿಮೆ ಅವಧಿಗೆ ಒಬ್ಬ ಸರ್ಕಾರಿ ಉದ್ಯೋಗಿ ಒಬ್ಬ ಸಂಬಳ ತಗೊಂತಾನೆ, ಅವನು ಲಕ್ಷಾಂತರ ರೂಪಾಯಿ ಸಂಬಳ ತಗೊಂತಾನೆ. ಅದರಲ್ಲಿ 5% ಅವನ ಆಹಾರಕ್ಕಾಗಿ ಖರ್ಚಾಗ್ತಾ ಇದೆಯಾ? 10% ಖರ್ಚಾಗ್ತಾ ಇದೆಯಾ? ಯಾಕೆ ಸಂಬಳ ಯಾಕೆ ಕೊಡ್ತಾವ್ರು ಅಷ್ಟೊಂದು? ರೈತ ಅವನೇನು ಖರ್ಚು ಮಾಡ್ತಾವನೆ, ಅವನು ಬೆಳೆ ಬೆಳಿತಾನೆ, ಅವ್ನಿಗೇನು ಖರ್ಚು ಬರ್ತೈತೆ ಅದ್ರ ಬಗ್ಗೆ ಯಾರಿಗಾದರೂ ಕಾಳಜಿ ಇದೆಯಾ? ಒಬ್ಬ ಉದ್ಯೋಗಿ ಅವನು 10% ಆಹಾರ ಖರ್ಚು ಮಾಡಲ್ಲ ಅಂದರೆ ಅವನ ಹಣವನ್ನು ಏನು ಮಾಡಬೇಕು? ದುಂದು ವೆಚ್ಚಕ್ಕೆ ಖರ್ಚು ಮಾಡಬೇಕು. ದುಶ್ಚಟಗಳಿಗೆ ಬಲಿಯಾಗ್ತಾರೆ. ಬೇಕಿಲ್ಲದನ್ನು ಮಾಡ್ತಾ ಹೋಗ್ತಾರೆ. ಏನು ಮಾಡ್ತಾರೆ? ಹಣ ಖರ್ಚು ಮಾಡೋಕ್ಕೂ ಒಂದು ದಾರಿ ಬೇಕಲ್ವಾ? ಆಹಾರ ಒದಗಿಸೋಕ್ಕಾಗುತ್ತಾ ದೇಶಕ್ಕೆ ಅಂತ ಮಾತಾಡೋ ಅಂಥ ಪುಣ್ಯಾತ್ಮರು ರೈತನ ಜೀವನದ ಬಗ್ಗೆ ಯಾಕೆ ಯೋಚನೆ ಮಾಡಲ್ಲ? ಅದು ಒಂದು ಸರಿ ಯೋಚನೆ ಮಾಡಬೇಕಲ್ವಾ? ನಾವು ಈ ದೇಶದ ಪ್ರಜೆಗಳಲ್ವಾ? ನಾವು ನೆಮ್ಮದಿಯಾಗಿ ಬದುಕಬಾರ್ದಾ? ನಾವು ಸಮಾಜದಲ್ಲಿ ಸಮಾನವಾಗಿ ಬದುಕಬಾರ್ದಾ? ಯಾಕೆ ಯಾವುದೇ ಸರ್ಕಾರಕ್ಕಾಗಲಿ ರಾಜಕಾರಣಿಗಳಿಗಾಗಿ ಅಧಿಕಾರಿಗಳಿಗಾಗಿ ಯಾಕೆ ಕಾಳಜಿ ಇಲ್ಲ? ಎಲ್ಲ ಸಂಘಗಳವೆ, ಎಲ್ಲ ಸಂಸ್ಥೆಗಳವೆ, ಪರ್ಸೆಂಟೇಜು ಎಲ್ಲ ಪ್ರತಿ ಸಾರಿ ಸಂಬಳ ಜಾಸ್ತಿ ಮಾಡ್ಕೊತಾರೆ. 8ನೇ ಆಯೋಗ ಮಾಡಿ ಇವರು ಸಂಬಳಗಳನ್ನ ಜಾಸ್ತಿ ಮಾಡ್ಕೊಂಡ್ರಲ್ಲ. ಕಳೆದ 73 ವರ್ಷಗಳಿಂದ ಈ ದೇಶದಲ್ಲಿ ರೈತನ ಬಗ್ಗೆ ಒಂದು ಗಂಟೆ ಚಿಂತನೆನೇ ನಡೀಲಿಲ್ವಲ್ಲ? ಯಾಕೆ? ಭಾಳಷ್ಟು ಸಾರಿ MRP ರೇಟ್ ಬಗ್ಗೆ ಮಾತಾಡ್ತಾರೆ, ರೈತ ಸಂಘಗಳು ಮಾತಾಡ್ತವೆ. ಯಾರು ಆ ಸಂಘ ಬೆಲೆಗಳನ್ನು MRP ರೇಟನ್ನು ನಿರ್ಧಾರ ಮಾಡೋರು? ಯಾರು? ಮಣ್ಣು ಮುಟ್ಟಿದಾರ? ವ್ಯವಸಾಯ ಮಾಡಿದಾರ? ನಮ್ಮ ಬಗ್ಗೆ ತೀರ್ಮಾನ ತಗೊಳಕ್ಕೆ ಅವ್ರಿಗೆ ಯಾವ ರೈಟ್ಸ್ ಐತೆ?
ಮಣ್ಣು ಮುಟ್ಟಿದ್ರೆ ಅವ್ರಿಗೆ ಹೋಗಲಿ. ಯಾವ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಯಾವ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಲಾಭ ಮಾಡಿ ಆ ಲಾಭದ ಆಧಾರದ ಮೇಲೆ ನಮ್ಗೆ MRP ರೇಟ್ ಫಿಕ್ಸ್ ಮಾಡಿಕೊಡ್ತಾರೆ? ಎಷ್ಟು ಪರ್ಸೆಂಟು ರೈತರಿಂದ ಆ ವಸ್ತುಗಳನ್ನ ಕೊಂಡ್ಕೊಂತಾರೆ? ನಮ್ಗೆ ಯಾಕೆ ಈ ಕಾಳಜಿ ಇಲ್ಲ? ದೇಶ ಸಾಕ್ತೀವಿ, ರೈತ ಬೆನ್ನೆಲುಬು. ನಿಜ. ಯಾವಾಗ? ಬೆನ್ನು ಮುರಿದು ಹಾಕಿದ ಮೇಲೆ ಅಥವಾ ನೆಲ ಹತ್ತಿದ ಮೇಲೆ ಸತ್ರು ಇನ್ನೂ ಗೊತ್ತಾಗಿಲ್ವಾ? ಯಾವಾಗ ಗೊತ್ತಾಗುತ್ತೆ? ಯಾರನ್ನೋ ಅನ್ನೋದಕ್ಕಿಂತ ರೈತರು ನಾವ್ಯಾಕೆ ಬುದ್ಧಿವಂತರಾಗಲಿಲ್ಲ? ಬರೀ ವಿದ್ಯಾವಂತರಾದ್ವಲ್ಲ, ಬುದ್ಧಿವಂತರಾಗೋದು ಯಾವಾಗ? ಈ ಎಲ್ಲ ಅನುಕೂಲಗಳು ಅನಾನುಕೂಲಗಳನ್ನು ನಾವು ವಿಮರ್ಶೆ ಮಾಡಿ ಕಡಿಮೆ ಖರ್ಚಿನಲ್ಲಿ ಕೃಷಿ ಮಾಡ್ದಲೇ ಇದ್ದರೆ ಈ ಸರ್ಕಾರಗಳನ್ನು, ಈ ಅಧಿಕಾರಿಗಳನ್ನು, ಈ ರಾಜಕಾರಣಿಗಳನ್ನು ನಂಬಿಕೊಂಡು ಇವರೇನಾದರೂ ಉದ್ಧಾರ ಮಾಡ್ತಾರೆ ಅಂತ ತಿಳ್ಕೊಂಡಿದ್ರೆ ಇನ್ನು ಜನ್ಮಾಂತರಕ್ಕೂ ನಾವು ಉದ್ಧಾರ ಆಗಲ್ಲ. ಕಡಿಮೆ ಖರ್ಚಿನಲ್ಲಿ ಕೃಷಿ ಮಾಡಬೇಕು, ನಮ್ಮ ಆರ್ಥಿಕ ಸ್ಥಿತಿಗತಿಗಳಿಗನುಗಾಗಿ ಬದುಕಬೇಕು. ಯಾರನ್ನೋ ನೋಡ್ಕೊಂಡು ಏನೇನೋ ಮಾಡೋಕ್ಕೆ ಹೋಗಿ ನಾವು ಅಧ್ವಾನ ಆದರೆ ಯಾರೂ ನಮ್ಮ ನೆರವಿಗೆ ಬರೋಲ್ಲ. ನಾವು ಭಿಕ್ಷುಕರಾಗ್ತಾ ಇದ್ದೀವಿ, ಆಗಿದ್ದೀವಿ. ಭಾಳಷ್ಟು ಜನ ನಾವೀಗ ಯಾವುದೋ ಒಂದು ಸಬ್ಸಿಡಿ ಕೊಡ್ತೀವಿ ಅಂದರೆ ನೀವು ತಾಲೂಕು ಆಫೀಸ್ಗಳಲ್ಲಿ ಹೆಂಗೆ ಅಲಿತಿದ್ದೀವಿ ಅಂತ ನೋಡ್ಬೋದು. ನೀವು ಯಾವುದೇ ತಾಲೂಕು ಆಫೀಸ್ಗಳಲ್ಲಿ ಯಾವುದೋ ಒಂದು ಸಬ್ಸಿಡಿ ಕೊಡ್ತಾರೆ ಅಂದರೆ ಹೆಂಗೆ ಅಲಿತಿದ್ದೀವಿ, ಅವ್ರು ನಮ್ಮನ್ನು ಹೆಂಗೆ ಆಟ ಆಡಿಸ್ತಾರೆ, ಎಷ್ಟು ಲಂಚ ಕೇಳ್ತಾರೆ, ಕೊಟ್ಟಿದ್ದು ಯಾವತ್ತು ಮರಿತಾರೆ, ಪ್ರತಿದಿನ ಹೆಂಗೆ ತಿರುಗಿಸ್ತಾರೆ. ನಾವು ಬರೀ ಭಿಕ್ಷುಕರೇನು ಗುಲಾಮರಿಗಿಂತ ಕಡಿಯಾಗಿದ್ದೀವಿ. ಯಾವತ್ತು ನಾವು ಎಚ್ಚರಿಕೆ ಆಗೋದು ಯಾವಾಗ? ಬೇಡ, ನಮ್ಮ ಕಾಲ ಮೇಲೆ ನಿಂತು ನಾವು ನೆಮ್ಮದಿಯಾಗಿ ಬದುಕೋದು ಬೇಡವಾ? ಅಷ್ಟು ಬೇಡವಾ ಒಬ್ಬ ಮನುಷ್ಯರಾಗಿ ಹುಟ್ಟಿ ನಾವು? ಈ ದಿಕ್ಕಿನಲ್ಲಿ ಯೋಚನೆ ಮಾಡಿ ಸಾಮಾನ್ಯ ರೈತರು ಕಡಿಮೆ ಖರ್ಚಿನಲ್ಲಿ ಕೃಷಿ ಮಾಡೋ ಅಂಥದ್ದನ್ನು, ಪ್ರಾಮಾಣಿಕ ಗ್ರಾಹಕರು ಆ ರೈತನಿಂದ ಕೊಂಡ್ಕೊಳ್ಳೋ ಅಂಥದ್ದನ್ನು, ಪ್ರಾಮಾಣಿಕರನ್ನು ಗುರುತಿಸೋ ಅಂಥ ಕೆಲಸ ಮಾಡದೇ ಹೋದರೆ ಭವಿಷ್ಯ ಚೆನ್ನಾಗಿರಲ್ಲ. ಈ ದಿಕ್ಕಿನಲ್ಲಿ ಭಾಳಷ್ಟು ಯೋಚನೆ ಮಾಡಿ ಸರಿಯಾದ ನಿರ್ಧಾರಗಳನ್ನು ತಗೋಬೇಕು ಅಂತ ನಾನು ಕಳಕಳಿಯ ಮನವಿ ಮಾಡ್ತೀನಿ. ಉತ್ತರ ಕರ್ನಾಟಕ ಆಹಾರ ಧಾನ್ಯಗಳು, ಮರಾಧಾರಿತ ಕೃಷಿ, ತೋಟಗಾರಿಕೆ ಏನಾಗುತ್ತೆ ಅಂತ ಅಂದರೆ ಒಂದು ಗಿಡ ನೆಟ್ಟರೆ 16 ವರ್ಷ ಬೆಳೆ ಬರೋ ಅಂಥ ತೋಟಗಾರಿಕೆ ಮಾಡ್ತೀವಿ. ಅದು ಮಳೆ ಆಧಾರಿತನೂ ಇರ್ಬೋದು, ನೀರಾವರಿನೂ ಇರ್ಬೋದು. ನೀರಾವರಿ ಶಾಶ್ವತ ಅಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಕರ್ನಾಟಕದಲ್ಲಿ ಮಾವು ಬೆಳೆಯಲ್ಲಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಕರ್ನಾಟಕದಲ್ಲಿ ಮೊದಲನೇ ಸ್ಥಾನದಲ್ಲಿತ್ತು, ಎರಡನೇ ನಮ್ಮ ಗುಬ್ಬಿ ತಾಲೂಕು ಮಾವು ಬೆಳೆ ಸ್ಥಾನದಲ್ಲಿತ್ತು. ಇವತ್ತು ಅಡಿಕೆ ಬಂದಿದೆ. ಅಡಿಕೆ ಶಾಶ್ವತನ, ನೀರಾವರಿ ಶಾಶ್ವತನ, ನೀರಾವರಿ ಪ್ರದೇಶ ಶಾಶ್ವತನ ಅಂತ ಅಂದರೆ ಈಗಾಗಲೇ ಭಾಳಷ್ಟು ಗೊತ್ತಾಗ್ತಾ ಐತೆ. ನಮ್ಮಲ್ಲಿ 85-90 ದಶಕದಲ್ಲಿ ಇಸ್ವಿನಲ್ಲಿ ನಮ್ಮಲ್ಲಿ ಬೋರ್ವೆಲ್ಗಳು ಪ್ರಾರಂಭ ಆದ ಕೆಲವೇ ವರ್ಷಗಳಲ್ಲಿ, ಒಂದು 5 ವರ್ಷ 95-96ರಲ್ಲಿ ಸುಮಾರಾದ ಬರಗಾಲ, ಮಳೆಗಾಲ ಆಗಲಿಲ್ಲ. ಆವಾಗಲೇ ನಾವು ಅಲ್ಲೇ 1000 ಅಡಿಗೆ ಹೊರಟೋದ್ವಿ. ಕೇವಲ 5-10 ವರ್ಷದಲ್ಲಿ 150-200 ಅಡಿನಲ್ಲಿ ನಮ್ಮಲ್ಲಿ ಎಲ್ಲೇ ಬೋರ್ ಕೊರೆದ್ರೂ 200-220 ಅಡಿ ಮೇಲೆ ಬೋರ್ ಕೊರೆಯೋಕ್ಕಾಗ್ತಿರ್ಲಿಲ್ಲ. ಅಷ್ಟು ನೀರು ಬರ್ತಾ ಇತ್ತು. ಕೆಲವೇ ವರ್ಷಗಳಲ್ಲಿ ನಾವು 1000 ಅಡಿಯನ್ನು ತಲುಪಿದ್ವಿ. ಏನೋ ಕಾರಣಾಂತರದಿಂದ, ಯಾರೋ ಪುಣ್ಯಪುರುಷರ ಆ ಪ್ರಯತ್ನದಿಂದ ಹೇಮಾವತಿ ಚಾನಲ್ ಬಂತು. ಚಾನಲ್ ಬಂದ ಮೇಲೆ ಅದರ ಪ್ಲ್ಯಾನ್ ಬೇರೆ ಇದ್ದಿದ್ದೇನು ಅಂದರೆ, ಹೇಮಾವತಿಯಿಂದ ಈ ಕಾಡಾದಲ್ಲಿ ಸೊಸೈಟಿಗಳನ್ನು ಮಾಡಿದ್ರು. ನಾನು ಒಂದು ಸೊಸೈಟಿ ಡೈರೆಕ್ಟರ್ ಆಗಿದ್ದೆ. ಕಾಡಾದಲ್ಲಿ ಇದ್ದಿದ್ದ ಪ್ಲ್ಯಾನ್ ಏನಂತ ಅಂದರೆ, ಕೆರೆಗಳಿಗೆ ನೀರು ಬಿಡೋದಲ್ಲ. ಈ ಸಿಸ್ಟಮಲ್ಲೇ ಎಲ್ಲೂ ಕೆರೆಗಳಿಗೆ ನೀರು ಬಿಡೋ ಅಂಥ ವ್ಯವಸ್ಥೆ ಇರಲಿಲ್ಲ. ದಿಣ್ಣೆ ಬೆಳೆಗಳಿಗೆ ನೀರು ಕೊಡೋ ಅಂಥದ್ದು, ಅದರಿಂದ ಟ್ಯಾಕ್ಸನ್ನು ವಸೂಲು ಮಾಡೋ ಅಂಥದ್ದು, ಆ ಸೊಸೈಟಿಗಳಿಗೆ 70% 30% ಸರ್ಕಾರಕ್ಕೆ ಅನುದಾನಗಳನ್ನು ಕೊಟ್ಕೊಂಡು ಬೆಳೆ ಬೆಳೆಸೋ ಅಂಥ ವ್ಯವಸ್ಥೆಯನ್ನು ಈ ಹೇಮಾವತಿ ಬೆಲ್ಟಲ್ಲಿ ಮಾಡಿದ್ದು ನಾವು. ಕುಡಿಯೋ ನೀರಿನ ವ್ಯವಸ್ಥೆ ಬಿಟ್ಟರೆ ಎಲ್ಲೂ ಕೆರೆಗಳಿಗೆ ನೀರು ಬಿಡೋ ಅಂಥ ವ್ಯವಸ್ಥೆ ಇರಲಿಲ್ಲ. ನಾವು ಎಲ್ಲ ಶೇರ್ ಹಾಕಿದ ದುಡ್ಡುಗಳು ಕಳ್ಕೊಂಡು, ಸೊಸೈಟಿಗಳು ಎಲ್ಲ ಮುಳಿಕೊಂಡು, ಕಾರಣಾಂತರದಿಂದ ಸರಿಯೋ ತಪ್ಪೋ ಗೊತ್ತಿಲ್ಲ, ಇವತ್ತು ಕೆರೆಗಳಿಗೆ ನೀರು ಬಿಡೋದ್ರಿಂದ ನಮ್ಮ ಬೋರ್ವೆಲ್ಗಳು ಬದುಕಿವೆ. ಹಿಂದೆ 15-20 ವರ್ಷಕ್ಕೊಂದು ಸಾರಿ ಈ ಬರಗಾಲಗಳು ಬಂದವೆ. 76ನೇ ಇಸ್ವಿಲಿ ಭೂಮಿ ಮೇಲೆ ಮಳೆನೇ ಬಿದ್ದಿರಲಿಲ್ಲ ನಮಗೆ. 95-96ರಲ್ಲಿ ಬರಗಾಲ ಇತ್ತು. ಪ್ರತಿ 15-20 ವರ್ಷಕ್ಕೊಂದು ಸಾರಿ ಬರಗಾಲ ಬಂದವೆ. ಈಗಲೂ ಏನಾನ ಬರಗಾಲ ಬಂದು ಹೇಮಾವತಿ ನೀರು ಬರ್ದಲೇ ಇದ್ದು, ನಮ್ಮ ಕೆರೆಗಳಿಗೆ ನೀರು ಬರ್ದಲೇ ಇದ್ದರೆ ಒಂದು ವರ್ಷದಲ್ಲಿ ಅಡಿಕೆ 90% ಹೋಗುತ್ತೋ ಇಲ್ಲ 100% ಹೋಗುತ್ತೋ ಗೊತ್ತಿಲ್ಲ. ಅದನ್ನು ಅನುಭವಿಸಿ ನೋಡಬೇಕು. ಹಾಗಾಗಿ ಈ ನೀರಾವರಿ ಪ್ರದೇಶದ್ದು ಶಾಶ್ವತ ಅಲ್ಲ. ಆದರೆ ಮಳೆ ಆಧಾರಿತ ಬಹುವಾರ್ಷಿಕ ಗಿಡಮರಗಳೇನವೆ ಇವು ಶಾಶ್ವತ. ಈ ದಿಕ್ಕನ್ನು ನಾವು ತಪ್ಪಿಬಿಟ್ಟಿದ್ದೀವಿ. ಈಗ ನಾವು ನೀರಾವರಿಗೆ ಹೋಗಿದ್ದೀವಿ, ಎಂದೋ ಒಂದಿನ ಬರ ಬರುತ್ತೆ, ಎಂದೋ ಒಂದಿನ ನಮ್ಮ ಅಡಿಕೆ ಸಂಪೂರ್ಣ ನಾಶ ಆಗುತ್ತೆ, ತೆಂಗು ಭಾಳಷ್ಟು ಮಟ್ಟಿಗೆ ಹಾಳಾಗುತ್ತೆ. ಆವಾಗ ನಾವು ಯೋಚನೆ ಮಾಡ್ತೀವಿ. ಇನ್ನೊಂದು ದಿಕ್ಕಿನಲ್ಲಿ ಏನಾಗ್ತಾ ಐತೆ ಅಂತ ಅಂದರೆ, ಉತ್ತರ ಕರ್ನಾಟಕ ನಮಗೆ ಆಹಾರ ಧಾನ್ಯ ಕೂಡ ಅಂತಾರೆ ಉತ್ತರ ಕರ್ನಾಟಕದ ರೈತರು. ಅಲ್ಲಿ ಭಾಳಷ್ಟು ಮಣ್ಣುಗಳು ಕಪ್ಪು ಮಣ್ಣಿದೆ. ಕಪ್ಪು ಮಣ್ಣಿನಲ್ಲಿ ತೋಟಗಾರಿಕೆ ಮಾಡೋದು ಕಷ್ಟ. ಎರಡನೇದು ನೀರಾವರಿದು ಕಷ್ಟ. ಹಾಗಾಗಿ ಅವರು ಆಹಾರದ ಬೆಳೆಗಳನ್ನೇ ನೆಚ್ಕೊಂಡವ್ರೆ. ನಾವು ನಮ್ಮ ರೈತರದ್ದು ಕಷ್ಟ ಅಂತ ಹೇಳ್ಕೊಂತೀವ, ನಮ್ಮದ್ರ 100ರಷ್ಟು ಕಷ್ಟ ಉತ್ತರ ಕರ್ನಾಟಕದ ರೈತರು.
ನಮಗೂ ಕೆಲವು ರೈತರು ಉತ್ತರ ಕರ್ನಾಟಕದಲ್ಲಿ ಪರಿಚಯ ಅವರೇ, 100 ಎಕರೆ ಜಮೀನ್ದಾರವ್ರೆ. ಅವರು ಲಕ್ಷಗಳನ್ನು ಬ್ಯಾಲೆನ್ಸ್ ಉಳ್ಕೊಳ್ಳೋದು ನೋಡಲ್ಲ, ದುಡ್ಡು ನೋಡ್ತಾರೆ, ಬ್ಯಾಲೆನ್ಸ್ ಉಳ್ಕೊಳ್ಳೋದು ನೋಡಲ್ಲ. ಯಾಕೆ ಅಂದರೆ ಅಷ್ಟು ಖರ್ಚು ಬರುತ್ತೆ. ಅಷ್ಟೆಲ್ಲ ಖರ್ಚು ಮಾಡಿ ಅವ್ರ ದೇಶಕ್ಕೆಲ್ಲ ಆಹಾರ ಕೊಡ್ತೀವಿ, ರಾಜ್ಯಕ್ಕೆಲ್ಲ ಆಹಾರ ಕೊಡ್ತಾರೆ. ಅವ್ರ ಬೆಲೆ ಏನಾಗೈತೆ ಅಂತ ಅಂದರೆ ಅವ್ರ ಉತ್ಪಾದನಾ ವೆಚ್ಚ ನಾವು ಕೊಡೋ ಬೆಲೆಗಿಂತ ಜಾಸ್ತಿ ಐತೆ. ಹೆಂಗೆ ಬದುಕ್ತಾರೆ ಅವರು? ನೀರಾವರಿ ಮಾಡೋಕ್ಕೆ ನೀರಿಲ್ಲ, ಮಣ್ಣು ಕಪ್ಪು ಮಣ್ಣಾಗಿರೋದ್ರಿಂದ, ಅಂದರೆ ತೋಟಗಾರಿಕೆ ಬೆಳೆಯೋಕ್ಕೆ ಯಾವುದೇ ಮಣ್ಣು ನೀರು ಬಸಿದು ಹೋಗುವಂಥ ಮಣ್ಣಿರಬೇಕು, ಅದು ಮೊದಲಿಲ್ಲ. ಎರಡನೇದು, ಭೂಮಿ ಒಣಗಿದಾಗ ಓಪನ್ ಆಗುತ್ತೆ, ಕ್ರ್ಯಾಕ್ ಬರುತ್ತೆ. ಕ್ರ್ಯಾಕ್ ಬಂದರೆ ಬಹುವಾರ್ಷಿಕ ಗಿಡಗಳ ಬೇರುಗಳು ಕಟ್ಟಾಗುತ್ತೆ. ಗಾಳಿ ನೇರವಾಗಿ ಹೋಗೋದ್ರಿಂದ ಬೇರುಗಳು ಕಟ್ಟಾಗಿ ಮರಗಳು ನೀರಿನ ಕೊರತೆಯಿಂದ ಸಾಯ್ತವೆ, ಮರಗಳ ಬೆಳವಣಿಗೆ ಆಗಲ್ಲ. ಇನ್ನು ಕೆಲವು ಪ್ರದೇಶವನ್ನು ಗಮನಿಸಿದ್ದೀನಿ, ಕಲ್ಲಿದೆ, ತುಂಬ ಕಲ್ಲು, ಸಣ್ಣ ಕುರ್ಚಿಲಿ ಗಿಡಮರಗಳು ಕೂಡ ಬೆಳೆಯಲ್ಲ. ಇರೋ ಅಂಥ ಭೂಮಿಯಲ್ಲಿ ಆಹಾರ ಧಾನ್ಯಗಳನ್ನು ಅವ್ರು ಏನೋ ಕಷ್ಟಪಟ್ಟು ಬೆಳೆದ್ರೆ ಇವತ್ತಿಗೂ ಕೂಡ ಬೆಳಗ್ಗೆ 6 ಗಂಟೆಗೆ ಎದ್ದು ಊಟ ಕಟ್ಟಿಕೊಂಡು ಅಲ್ಲಿನ ಜನ ಹೋಗೋದನ್ನು ನಾನು ಗಮನಿಸ್ತಾ ಇದ್ದೀನಿ. ಬಳ್ಳಾರಿ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಆ ಕಡೆಗೆ ಬಿಜಾಪುರ, ಆ ಭಾಗದಲ್ಲೆಲ್ಲ ಇವತ್ತಿಗೂ 6 ಗಂಟೆಗೆ ಎದ್ದು ಹೋಗ್ತಾರೆ. ನಾನೊಂದಿನ ಯಾರೋ ಸ್ನೇಹಿತರಿಗೆ ಫೋನ್ ಮಾಡಿದೆ, ರಾತ್ರಿ 8 ಗಂಟೆಯಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಿದ್ದೀವಿ, ಕಡಲೆಯನ್ನು ಶೇಖರಣೆ ಮಾಡ್ತೀವಿ ಅಂತ. ಇವತ್ತು ನಮ್ಮಲ್ಲಿ 5 ಗಂಟೆಗೆ ಕೆಲಸ ಬಿಟ್ಟು ಹೋಗ್ತಾರೆ, ಕೆಲಸಗಾರರು ಕೆಲಸ ಮಾಡಲ್ಲ. ಈ ತೋಟಗಾರಿಕೆ ಇರೋದ್ರಿಂದ ನಮಗೆ ದುರಾಂಕಾರ ಬಂದೈತಿ, ರೈತನಿಗೂ ಬಂದೈತೆ, ಕೂಲಿಕಾರನಿಗೂ ಬಂದೈತಿ. ಅಲ್ಲಿ ಆ ಕಷ್ಟಗಳನ್ನು ನೋಡಿದ್ರೆ, ಒಂದು ಮಣ್ಣು ಸಹಕರಿಸಲ್ಲ, ಎರಡನೇದು ಮಳೆ ಸಹಕರಿಸಲ್ಲ, ಮೂರನೇದು ಬಹುವಾರ್ಷಿಕ ಗಿಡಮರಗಳನ್ನು ಬೆಳೆಸೋಕ್ಕಾಗಲ್ಲ, ಆಹಾರ ಧಾನ್ಯಗಳನ್ನ ಬೆಳೀತಾರೆ, ಅದಕ್ಕೆ ಒಳ್ಳೆ ಬೆಲೆ ಇಲ್ಲ. ಅವ್ರು ಹೆಂಗೆ ಬದುಕಬೇಕು? ನಮಗೆ ಹೊಟ್ಟೆ ತುಂಬ ಆಹಾರ ಸಿಗ್ತಾ ಐತೆ, ನಮ್ಮ ಸಂಬಳದಲ್ಲಿ 5% 10% ಕಡಿಮೆ ಆಗಲ್ಲ, ಸುಖವಾಗಿದ್ದೀವಿ, ದೇಶ ಸುಭಿಕ್ಷ ಆಗಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಲ್ಲ, ಆ ಬಡವರ ರೈತರ ಗೋಳು ಯಾರ ಗಮನಕ್ಕೂ ಬರದೇ ಇಲ್ವಾ ಸರ್ಕಾರಗಳಿಗೆ? ಅಲ್ಲಿನ ಪ್ರಜಾಪ್ರತಿನಿಧಿಗಳಿಗೆ ಇಲ್ವೇ ಇಲ್ವಾ? ಅದನ್ನು ಗಮನಿಸೋದೇ ಇಲ್ವಾ? ಬೇಕೇ ಇಲ್ವಾ? ಅವರು ದುಡ್ಡು ಕೊಟ್ಟು ಓಟ್ ಹಾಕ್ತಾರ? ಎಂಡ ಕೊಟ್ಟು ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಂಡು ನೀವು 5 ವರ್ಷ ಪರ್ಮಿಷನ್ ತಗೊಂಬಿಟ್ರ? ಒಂಚೂರು ಕಾಳಜಿ ವಹಿಸ್ಬೇಕಾದ ಅನಿವಾರ್ಯ ಐತೆ. ಈ ಮರಾಧಾರಿತ ಕೃಷಿ ಏನು ಮಾಡ್ತಿದ್ವಿ, ದಕ್ಷಿಣ ಕರ್ನಾಟಕ ಏನೈತೆ, ಇದಕ್ಕಿಂತ ಉತ್ತರ ಕರ್ನಾಟಕ ತುಂಬ ಬಡತನದಲ್ಲೈತೆ. ನೀವು ಭಾಳಷ್ಟು ಹಳ್ಳಿಗಳನ್ನು ಗಮನಿಸ್ಬೋದು, ಕಿತ್ತೋಗಿರೋ ಬಾಕ್ಲುಗಳನ್ನು ಇಕ್ಕೋಣಕ್ಕಾಗ್ತಾ ಇಲ್ಲ. ಅವರು ಬಡವರ ಕಷ್ಟಗಳನ್ನು ರಾಜಕಾರಣಿಗಳು ನೋಡ್ಬೇಕಾಯಿತು. ಈ ಕೋಟಿ ನಡೀತಾ ಇದೆಯಲ್ಲ ಇವಾಗೆಲ್ಲ, ಆ ಕೋಟಿಗಳು ಅವ್ರಿಗೆ ಹೋಗಿದ್ರು ಪಾಪ, ಅವರು ಒಂಚೂರೇನೋ ಬದುಕ್ತಿದ್ರೇನೋ. ಮೊದಲನೇದು ಬೆಲೆ ಕೊಡೋದಲ್ಲೇ ಇದ್ದರೆ ಅವ್ರು ರೈತರು ಬದುಕೋದು ಕಷ್ಟ ಐತೆ. ಇಲ್ಲ ರೈತರು ಬುದ್ಧಿವಂತರಾಗಬೇಕು, ಇಲ್ಲ ಸರ್ಕಾರಗಳು ದಾರಿಗೆ ತಪ್ಪಿಸಿರೋ ಅಂಥವು ದಾರಿಗೆ ಬರಬೇಕು, ಎರಡರಲ್ಲಿ ಒಂದು ಆಗಬೇಕು. ಇಲ್ಲದ್ರೆ ಉತ್ತರ ಕರ್ನಾಟಕದ ರೈತರದ್ದು ಇನ್ನೂ ಕಷ್ಟ ನಮಗಿಂತ. ಇಲ್ಲ ನೆರೆ ಬಂದು ಕೊಚ್ಕೊಂಡು ಹೋಗುತ್ತೆ, ಇಲ್ಲ ಮಳೆ ಹೋಗಿ ಒಣಗಿ ಹೋಗುತ್ತೆ. ಆಶ್ರಿತ ಬದುಕೇನಾಗೈತೆ ಇವತ್ತು ಅಂದರೆ, ಮಳೆ ಆಶ್ರಿತ ಬದುಕು ಭಾಳ ಕಷ್ಟಕರ ಆಗೈತೆ. ಅದ್ರ ಜೊತೆಗೆ ಬೆಲೆಗಳು ಕೂಡ ಅವ್ರಿಗೆ ಸಾಕಾಗಲ್ಲ. ಹಂಗಾಗಿ ಆಯಾ ಭಾಗದ ಪ್ರಜಾಪ್ರತಿನಿಧಿಗಳು ಆ ಬಗ್ಗೆ ಗಮನ ಹರಿಸಿ ಕೆಲಸ ಮಾಡಿದ್ರೆ, ಪ್ರಾಮಾಣಿಕವಾಗಿ ಹಣ ಆಧಾರಿತ ಕೆಲಸ ಬಿಟ್ಟು ಪ್ರಾಮಾಣಿಕ ಆಧಾರಿತ ಕೆಲಸ ಮಾಡಿದ್ರೆ ಒಂದಿಷ್ಟು ರೈತರು ಬದುಕ್ಬೋದು, ದೇಶ ಸಮೃದ್ಧಿ ಆಗ್ಬೋದು. ರೈತ ನೀನೇ ದೇಶ, ನಿನ್ನ ಕಾಯಕ ಮೆಚ್ಚುವ ಈಶ.